ನಿನ್ನನ್ನು ಹೊರತಾಗಿ ನನಗೆ ಗತಿಯಿನ್ನಾರು. ಆತ್ಮೀಯ ಸಜ್ಜನರಿಂದಲೇ ನಾನು ಪರಿತರಿಸಲ್ಪಟ್ಟೆನು. ಕೈ ಹಿಡಿದ ಪತ್ನಿಗಳು ಭೋಗದ ವಸ್ತುವಿನಂತೆ ನನ್ನನ್ನು ಪಡವಾಗಿಟ್ಟು ಸೋತರು. ಇಷ್ಟು ಅಲ್ಲದೆ ಕಾಡು ಕಾಡು ಅಲೆದು ಎಲ್ಲರ ಅವಮಾನವೂ ಸಹಿಸಾಯಿತು. ಇನ್ನಾದರೂ ನೆಮ್ಮದಿಯಿಂದ ಇರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಏನೇನು ಬರೆದಿದೆಯೋ ಪರಮಾತ್ಮ. ದ್ರೌಪದಿ ಪ್ರಿಯತಮೆ, ಇವಳೇಕೆ ಹೀಗೆ ನಿಷ್ಕಾರಣವಾಗಿ ಅಳುತ್ತಿರುವಳು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿಯ ದುಃಖಕ್ಕೆ ಒಂದಲ್ಲ ಎರಡಲ್ಲ 10 ಕಾರಣಗಳಿರುವುದು. ನಿಮ್ಮನ್ನು ಯಾರಾದರೂ ನಿಂದಿಸಿದರೆ ಅಥವಾ ದುರ್ವಾಕ್ಯಗಳನ್ನಾಡಿದರೆ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮರಕ್ಷಣೆಗಾಗಿ ಅನ್ಯರ ಆಶ್ರಯವೂ ಬೇಕಾಗುತ್ತದೆ. ಹೇ ಪರಮೇಶ್ವರ, ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆಯೋ ದೇವ? ಶಾಂತೆ ದುರಧೀರರಾದವರ ಪತ್ನಿಯಾಗಿ ಮರುಗಲೇ ತಗೆ ಪಾಂಚಾಲಿ. ಕಾಂತೆ ಶಾಂತೆ ದುರಧೀರರಾದವರ ಪತ್ನಿಯಾಗಿ ಮರುಗಲೇ ತಗೆ ಪಾಂಡುಪುತ್ರರ ಪತ್ನಿಯಾಗಿ ನೀನು ಪಾಂಚಾಲಿ. ಪಾಂಡುಪುತ್ರರ ಪತ್ನಿಯಾಗಿ ನೀನು ಚಂಡ ಕೋಪವೇಕೆ ಕಡು ಕಷ್ಟದಿಂದ ದುಡುಕುವೆಯೇಕೆ ಕೋಮಲಾಗಿಯೇ? ಕಡು ಕಷ್ಟದಿಂದ ದುಡುಕುವೆಯೇಕೆ ಕೋಮಲಾಗಿಯೇ? ಕಾಂತೆ ಸಾತೆ ದುರಧೀರನಾದವರ ಪತ್ನಿಯಾಗಿ ಮರುಗಲೇ ತಗೆ. ದ್ರೌಪದಿ ಪ್ರಿಯತಮೇ, ನಿಷ್ಕಾರಣವಾಗಿ ಅಳುತ್ತಿರಬೇಕೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯ ಪರಾಧೀನತೆಯು ಈ ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಆಹಾ, ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರಲ್ಲವೇ? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕೋ ನಿಮ್ಮಂತಹ ಪತಿಗಳನ್ನು? ಅಣ್ಣನ ಒಂದು ದಿನದ ಅವಿವೇಕದ ಅಂದಾದ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೇ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ನಿನ್ನನ್ನು ಕೇಳಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ನೀನು ಈ ದಿನ ಈ ರೀತಿಯಾಗಿ ದುಃಖಿಸಲು ಕಾರಣವೇನು? ತಿಳಿಸುವೆನು, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ನಾನು ಈಗ ಯಾರೋ ಆಜ್ಞಾಧಾರಕನೂ ಅಲ್ಲ. ಆಹಾ, ಹಾಗಾದರೆ ತಿಳಿಸುವೆನು ಕೇಳಿ. ಈ ದಿನ ಹಸ್ತಿನಾಂಬೆಯ ದೇವಿ ಮಂದಿರಕ್ಕೆ ಹೋಗಿದ್ದೆ. ಅಲ್ಲಿಗೆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೂ ಬಂದಿದ್ದಳು. ಅವಳು ನನ್ನನ್ನು ಪರಿಹಾಸದಿಂದ ನೋಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತರನ್ನು ಕಳಿಸಿರುವರು, ಇನ್ನೇನು ಸಂಧಿಯಾಗುವುದಷ್ಟೇ ಎಂದು ನನ್ನನ್ನು ಪರಿಹಾಸ್ಯ ಮಾಡುತ್ತಾ ನಗುತ್ತಿದ್ದಳು ಸ್ವಾಮಿ. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗಿನವೇರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗದಾಗಿದಲೇ ಹೀಗಾಗಬಹುದೆಂದು ನಾನು ಭಾವಿಸಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಎಲೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲ ಎಂದು. ಬಾಪು ಪಾಂಚಾಲಿ, ಬಾಪು, ಬಹಳ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಬಾಪು ಪಾಂಚಾಲಿ, ಬಾಪು. ಪ್ರಾಣೇಶ್ವರ, ನಿಮಗೆ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿಯನ್ನು ನೋಡುತ್ತಾ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ದು ಹೇಳಿದ್ದು. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸಿದೆ ಪಾಂಚಾಲಿ.
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ಈ ಭೀಮಸೇನ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ನೀವು ಇಚ್ಛಿಸಿದರೆ ಏನಾಗುವುದು? ನೀವು ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕನಲ್ಲವೇ? ನನ್ನನ್ನು ಕೆರಳಿಸಬೇಡ ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹಳ ಹಾದುರದಿಂದಲೇ ನಿರೀಕ್ಷಿಸುತ್ತಿರುವನು. ಧರ್ಮಪರಾಯಣನಾದ ಯುಧಿಷ್ಠರನು ಆ ದುರ್ಯೋಧನನ ಅನಂತ ಅಪರಾಧವನ್ನು ಕ್ಷಮಿಸಬಹುದು. ಆದರೆ ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ, ಕಳೆದವರ ರಕ್ತಪಾನ ಮಾಡಬಿಡುವೆನೆ. ಸುಳ್ಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ, ಕಳೆದವರ ರಕ್ತಪಾನ ಮಾಡಬಿಡುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮೆಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದಲಿ ಮೆಟ್ಟಿಕೊಳ್ಳುವೆ. ಧರ್ಮಾಂತನ ಕೆಣಕಿದವರ ಕುಂದಿಕೊಳ್ಳುವೆ, ಈಗರ ಕುಂದಿಕೊಳ್ಳುವೆ. ಕುರುಳ ಕೌರವರನ್ನು ಮರಣಗೊಳಿಸದೆ ಅಲ್ಲಿರಲು ಬಿಡುವೆನೆ, ಕಳೆದವರ ರಕ್ತಪಾನ ಮಾಡಬಿಡುವೆನೆ. ಕಳೆದವರ ರಕ್ತಪಾನ ಮಾಡದಿರುವೆನೆ. ಪ್ರಸ್ತಾಪವನ್ನು ಕೇಳಿ ಕೇರಳದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅವನನ್ನು ಸಮಾಧಾನಪಡಿಸಲು ನೀನಲ್ಲದೆ ಮತ್ತಾರೆಂದು ಸಾಧ್ಯವಿಲ್ಲ. ಈ ಸಾರಿವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣ. ಹಿಂದೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಸಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಇದೇನು ನನ್ನ ಮೇಲೆ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನ ಏಕೆ ಕೋಪಗೊಂಡಿರುವನು? ನನ್ನ ಈ ಬಿರುಗುವುದಲು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬದಲ್ಲದಲ್ಲ. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದರಿ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಈ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳ ಬಯಸಿದ್ದೆ. ಆದರೆ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೀಗಲೇ ಹೇಳಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದೇ ಭಾವಿಸುವೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯಲ್ಲಿ ಸಂಧಿಯನ್ನು ಯಾಚನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆದಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿ ಕಾಣಬಹುದು. ಆದರೆ ನಾನು ಇನ್ನೊಂದು ಗಳಿಗೆಯೂ ಸಹಿಸತಕ್ಕನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅಥವಾ ಈ ಅರ್ಜುನನ ಸಹಾಯವನ್ನಾಗಲಿ ನಾನು ಕೇಳುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೇನೇ ಸಾಕು, ಸಂಪೂರ್ಣ ಕುರುಕುಲವನ್ನೇ ನಾಶ ಮಾಡಿಬಿಡುತ್ತೇನೆ. ನೀವು ನಿಶ್ಚಿಂತರಾಗಿ ಸಂಧಿಯ ಕಾರ್ಯದಲ್ಲಿ ತೊಡಗಿ ನನಗೆ ತೋಚಿದ್ದನ್ನು ನಾನು ಮಾಡುವೆ. ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ.
ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗೆಲ್ಲ ದೊಡ್ಡವನು. ಅವನ ಅಭಿಮತಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಬೇಡ. ಏಕೆ ಚಿಂತಿತೆ ಕಾಂತೆ ದ್ರೌಪದಿ ಕಾಂತಾಳಾಗುನಿ. ಏಕೆ ಚಿಂತಿತೆ ಕಾಂತೆ ದ್ರೌಪದಿ ಕಾಂತಾಳಾಗುನಿ. ತಿನ್ನಲಾಗಿ ನಿತ್ಯ ಕಾರಣ ಶಾಂತಳಾಗು. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವಲ್ಲವೇ? ಯುದ್ಧವು ಎಂಥ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ. ಅಭಿಮಾನಕ್ಕೆ ನಾವು ಹೊಸರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ದುಃಖಿಸಬೇಕಾಗುವುದು. ಏನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆತು ನಿಂತಿರುವರಲ್ಲ, ಇದೇಲ್ಲವೇ ನಿಮಗೆ ಉಚಿತವೆನಿಸುವುದೇ? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ನನಗಿಲ್ಲಿ ಕೆಲಸವಿಲ್ಲ. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವೂ ನಿಮಗಿರಲಿ. ಮಾಡಿದ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯವೂ ನನಗಿರಲಿ. ನಾನಿನ್ನು ಹೊರಡುತ್ತೇನೆ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನು ರಾಜ್ಯಸಭೆಯಿಂದ ಇತ್ತ ಕಡೆಯೇ ಬರುತ್ತಿರುವರು. ಅವರು ಬಂದೊಡನೆ ತಮ್ಮಿಷ್ಟದಂತೆ ಮಾಡುವಿರಿ. ಪರಮಾತ್ಮನಿಗೆ ಈ ಪುತ್ರನ ಪ್ರಣಾಮವನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ನೀವು ಓದಕಾರವೂ ಏನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ಅದು ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ಮಾಡಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮೊದಲು ಮುಗಿಯಿರಿ, ನಂತರ ತಮ್ಮಿಷ್ಟದಂತೆ ಮಾಡುವಿರಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಷ್ಟಲ್ಲಿ ನನ್ನ ಧರ್ಮವೇ ಮುಗಿದು ಹೋಗುವುದು. ಪಾಂಚಾಲಿ, ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷೆ ಮಾಡಿದಂತೆಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯುತ್ತೆ. ನಾನಿದು ತಡೆಯಲಾರೆನು ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತು ನನಗೆ ಬೇಕಾಗಿಲ್ಲ. ಅಗ್ರಜನ ಮಾತಿನಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ, ಅದನ್ನು ತಿಳಿಸು. ಭೀಮಸೇನ, ನಾನು ಓದದ್ದು ಅದಕ್ಕೆ ಅಲ್ಲವೇ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ಹೊಸ ನೆಪದಲ್ಲಿ ಅರ್ಜುನನ ಕೈಗೆ ಮನೆ ತೊಡಿಸಿದೆ. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸುವೆಯಾ? ಯಾದವಾಗ್ರಣಿ, ನಿನಗೇಕೆ ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು.
ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಾಗಿರುವುದು. ಕೃಷ್ಣ, ಈ ಸ್ವಾಭಿಮಾನ ಶೂನ್ಯ ಸಂಧಾನದ ನಡುವೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದಯ್ಯ, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರೆಲ್ಲರೂ. ಆ ದುರ್ಯೋಧನ ಆತನು ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾಕ್ಯವನ್ನು ಕೇಳಬೇಕೆಂಬುದೇ ನಿಮ್ಮೆಲ್ಲರ ಇಚ್ಛೆ ಆಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ, ಚೆನ್ನಾಗಿಯೇ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷ ವರ್ತನೆ ಫಲವನ್ನು ನೀವೇ ಅನುಭವಿಸಿ. ಆದರೆ ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಕೇಳುವುದಿಲ್ಲ. ದ್ರೌಪದಿ, ನೀನು ದುಃಖಿಸಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಪ್ರತಿಜ್ಞೆಯನ್ನು ತೀರಿಸುತ್ತಾನೆ. ನೀನು ನಿಜವಾಗಿಯೂ ಹಿಡಿಂಬಾಪತಿಯ ಭೀಮಸೇನ. ಇಷ್ಟೊಂದು ಕೋಪ ಇಲ್ಲದಿದ್ದರೆ ಆ ರಕ್ಕಸೆಯನ್ನು ಹೀಗೆ ಸಂಭಾಳಿಸುವುದು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಸಂಪೂರ್ಣವಾಗಿ ಕೇಳು. ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿ ನನಗೆ ಒಪ್ಪದು. ನಿನಗೆ ಒಪ್ಪುವ ವಿಚಾರವೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ. ಹಾಗಾದರೆ ಅದು ಖಂಡಿತವಾಗಲೂ ಸಂಧಿಯಾಗಿರುವುದಿಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಪಕ್ಕದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಇದೇನು ಪರಿಹಾಸವೇ ಕೃಷ್ಣ? ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ನಿನ್ನ ಗದೆಯನ್ನು ಸ್ವಲ್ಪ ಪಕ್ಕದಲ್ಲಿಟ್ಟು ನನ್ನ ಪಕ್ಕದಲ್ಲಿ ಕೈಕಟ್ಟಿ ಕುಳಿತುಕೋ, ಆಗ ಹೇಳುವೆನು ನಿನಗೆ ಪ್ರಿಯವಾದ ಸಂದೇಶವನ್ನು. ಇದೋ ಕುಳಿತುಕೊಳ್ಳುವೆನು. ನೀನು ಕೋಪ ಮಾಡುವುದಿಲ್ಲ ತಾನೆ? ಅದು ಹಾಗಲೇ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದಿಕು. ಯಾಜ್ಞಸೇನಿ, ಅಣ್ಣ, ಸ್ವಲ್ಪ ಹತ್ತಿರ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿದವನೇ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಪುರಸ್ಕಾರ ರೂಪದಲ್ಲಿ ನನಗೆ ಹಿಂದು ದೊರಕಿತು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ನನ್ನನ್ನು ಪರಿಹಾಸ್ಯ ಮಾಡುತ್ತಿರುವೆಯಾ ವಾಸುದೇವ? ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡಮುಡಿಯನ್ನು ಬಿಡಿಸುವುದರಲ್ಲಿ ನಿಷ್ಣಾತೆಯಂತೆ ನಿನ್ನ ಪತಿಯ ಕೈಯನ್ನು ಕಟ್ಟಲು ಬರುವುದೋ ಏನೋ ನೋಡು. ಭೀಮಸೇನ, ಈ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಕಟ್ಟು. ಈಗ ಕೇಳಿರಿ ದುರ್ಯೋಧನನ ಸಂದೇಶವನ್ನು. ಆತನು 5 ಗ್ರಾಮವಿರಲಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅನುವಾಗಿತ್ತು. ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಅವರನ್ನು ಹೊರತುಪಡಿಸಿ ಮತ್ಯಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ಅಗ್ರಜ ಧನಂಜಯ, ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿಯಾಗಿ ಅಪಮಾನ ಮಾಡಿಸಿದರೆ ಆ ಕುನ್ನಿ ಕೌರವರು. ಅರ್ಜುನ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಅವನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿ 5 ಗ್ರಾಮಗಳಿರಲಿ. ಗೋಪಾದದ ಜಾಗದಲ್ಲಿ ಸೂಜಿ ಮನೆಯನ್ನು ಇಡುವಷ್ಟು ಜಾಗವನ್ನೂ ಕೊಡುವುದಿಲ್ಲ. ರಾಜ್ಯವು ದೊರಕುವುದಾದರೆ ಅದು ರಣರಂಗದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ ವೀರರಥಿಕರ ಘೋಷದಲ್ಲಿ ದೊರಕುವುದಂತೆ.
ಕೃಷ್ಣ ಮುಕುಂದ ಮುರಾರೇ ಹರಿ ನಿರ್ದಯ ಪರಮಾತ್ಮ ಮುಕುಂದ ದೇವಾ ದುರ್ಲಭಮಾತಿಗೆ ಮರುಳಾದೆಯೋ ಕೃಷ್ಣ ದುರ್ಲಭಮಾತಿಗೆ ಮರುಳಾದೆಯೋ ಕೃಷ್ಣ ನೆರಳಿದವರ ಮರೆತು ಹೋದೆ ನೆರಳಿದವರ ಮರೆತು ಹೋದೆ ಹರಿ ನಿರ್ದಯ ಪರಮಾತ್ಮ ನಮಗುಳಿದಿರೋದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನವೆಲ್ಲವನ್ನು ವಿಫಲವಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ ನೀನೇ ತಿಳಿದಿರುವೆ, ನಾನೆಂದು ಯುದ್ಧವನ್ನು ಬಯಸಿ ಬಂದವನಲ್ಲವೆಂದು. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಅರ್ಜುನ, ಅಗ್ರಜ, ನೀವಾದರೂ ಬಿಚ್ಚಿ. ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನ್ನ ಕದೆ? ಪರಮಾತ್ಮ, ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಪರಮಾವಧಿಯನ್ನು ಮುಟ್ಟಿದಾಗ ದುರ್ಶಾಸನನಿಂದ ಅಪಮಾನವನ್ನು ಹೊಂದಿ ಮುಕ್ತ ಕೇಸಿಯಾಗಿ ಕಣ್ಣೀರಿಡುತ್ತಾ ನಿಂತಿದ್ದಾರ ಆ ಪಾಂಚಾಲ ರಾಜನ ನಂದಿನಿ. ಅವಳ ಸಮ್ಮುಖದಲ್ಲಿ ಅಂದು ಪ್ರತಿಜ್ಞೆ ಮಾಡಿದ್ದೆ, ಯುದ್ಧವು ಸನ್ನದ್ಧವಾಗುವ ಮೊದಲು ಪುನಃ ನಿಮ್ಮೆಲ್ಲರೆದುರು ಪ್ರತಿಜ್ಞೆ ಮಾಡುವೆನು ಕೇಳಿ. ನದಿಯ ಕುಲ ಹೇಳಿಗಳನ್ನು ಹೇಳಿ ಕಣ್ಣು ರಣಕ್ಕೆ ತಲೆಗಳನ್ನು ಎಳೆಗಳನ್ನು ಕೆಳೆದು ರಣದ ಮುಗಿಸಿಕೊಂಡೆ, ರಣದ ಮುಗಿಸಿಕೊಂಡೆ. ಪರಮಾತ್ಮ, ಬಲಸೂರ್ಣತೆಯ ಕುಲ ಹೇಳಿಗಳ ಕಣ್ಣು ರಣಕ್ಕೆ ತಲೆಗಳನ್ನು ಎಳೆಗಳನ್ನು ಕೆಳೆದು ರಣದ ಮುಗಿಸಿಕೊಂಡೆ, ರಣದ ಮುಗಿಸಿಕೊಂಡೆ.
ಕೌರವರ ಗುಂಡಿಗೆ ಸೇರಿ ಕೌರವರ ಗುಂಡಿಗೆ ಸೇರಿ ಎಲುಬುಗಳ ತುಂಡರಸಿ ಚಂಡಿಗೌತಣವ ಮಾಡಿಸುವೆ ಕರೆವ ಕಿಚ್ಚಿನಂತೆ ಹರ್ಬಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಕರೆವ ಕಿಚ್ಚಿನಂತೆ ಹರ್ಬಡಿಸಿ ಈ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿಂದರವ ಕುರುವರರ ಕಾಲ್ಗಳ ಕುರಿದು ದರ್ಪದಿಂದರವ ಕುರುವರರ ಕಾಲ್ಗಳ ಪಿಡಿದು ಗಿರಗಿರದೆ 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 ತಿರುಗಿಸಿ ಅಪ್ಪಳಿಸಿ ಬರಸು ನದಿಯ ಕುಲ ಹೈಡಿಗಳ ಎಲೆ ಕಟ್ಟು ನೆನಕ್ಕೆ ತಲೆಗಳನ್ನು ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ ಬರಸು ನದಿಯ ಕುಲ ಹೈಡಿಗಳ ಎಲೆ ಕಟ್ಟು ನೆನಗಳನ್ನು ಬಚ್ಚಿ ದಾಹ ಮುಗಿಸಿಕೊಳ್ಳೆ ದಾಹ ಮುಗಿಸಿಕೊಳ್ಳೆ ಕೃಷ್ಣನು ಹೇಳಿದ ಸ್ಥಾನವಿದೆ. ಅಲ್ಲಿನ ಜನ್ಮದ ರಹಸ್ಯವನ್ನು ತಿಳಿವೆಂದು ಹೇಳಿದನು. ರಹಸ್ಯವೇನು ಭಗವಾನ್ ಭಾಸ್ಕರ? ನಿನ್ನ ಜ್ವಲಂತ ಪ್ರಭೆಯ ಸೃಷ್ಟಿಯಿಂದ ಮೊದಲಿಂದಲೂ ಜಗತ್ತನ್ನು ಬೆಳಗುತ್ತಿರುವೆ. ಈ ರಹಸ್ಯ ಏನೆಂಬುದನ್ನು ಖಂಡಿತವಾಗೂ ತಿಳಿದಿರಲೇಬೇಕು. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸಂಧ್ಯಾಯ ಶಿವಶಕ್ತರೂಪಾಯ ದೇವಾ ದೇವಾ ಉದಯೇ ಬ್ರಹ್ಮರೂಪಾಯ ಉದಯೇ ಬ್ರಹ್ಮರೂಪಾಯ ಉದಯೇ ಬ್ರಹ್ಮರೂಪಾಯ ಮಧ್ವನ್ನೇಶ್ವರೇ ನಮಸ್ತುತೇ. ನಮಸ್ತುತೇ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ನಮಗ ನಮಗ ನಮಗ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಕರ್ಣ, ಯಾರು ತಾಯಿ ನೀನು? ನನ್ನ ಏಕಚಿತ್ತ ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯದೇವನ ಜಲಾಮೃತ ಪ್ರಭೆಯನ್ನು ಮೊದಲಿಗೆ ತೋರಿಸ ಸ್ತ್ರೀಯೇ ನಾನು ಕಂದ. ನೀನು ಏನು ಹೇಳುತ್ತಿರುವೆಯೋ ನನಗೊಂದೂ ತಿಳಿಯದು. ನಿನ್ನ ಕಣ್ಣುಗಳ ಕಣದೃಷ್ಟಿಯು ಪ್ರಾತಂಕಾಲ ಸೂರ್ಯ ಕೇಳದಂತೆ ನನ್ನ ಮನಸ್ಸು ನಿಮ್ಮನ್ನು ತರುತ್ತಿದೆ. ನಿನ್ನ ಧ್ವನಿಯು ನನ್ನ ಚಿಕ್ಕ ವಯಸ್ಸಿನ ನೆನಪುಗಳನ್ನು ಮತ್ತೆ ಮರುಗೊಳಿಸಿತು. ಯಾರಮ್ಮ ನೀನು? ನಮ್ಮ ಇರುವರ ಸಂಬಂಧವೇನು? ಅದನ್ನು ತಿಳಿಸಬಲ್ಲೇ ತಾಯಿ? ಕರ್ಣ, ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವನಪ್ಪ. ಕುಂತಿ? ಅರ್ಜುನ ತಾಯಿ, ನನ್ನ ಶತ್ರುವಿನ ತಾಯಿ ಕುಂತಿ. ಆ, ಅರ್ಜುನನ ತಾಯಿ, ಆ ನಿನ್ನ ಶತ್ರುವಿನ ತಾಯಿ. ಹಾಗೆ ನನ್ನನ್ನು ದ್ವೇಷಿಸಬೇಡ ಮಗನೇ, ನನ್ನನ್ನು ದ್ವೇಷಿಸಬೇಡ. ರಾಜಮಾತೆ, ಏಕಾಂಗಿಯಾಗಿ ಈ ಗಂಗಾ ತೀರಕ್ಕೆ ಬರಲು ಕಾರಣವೇನಮ್ಮ? ಕರ್ಣ,
ನಿನ್ನಲ್ಲಿ ನನ್ನೊಂದೊಂದು ಭಿಕ್ಷೆ ಇರುವುದು ಕಂದ. ಇನ್ನು ಅಭಿಷ್ಟ ಏನು ತಾಯಿ? ಶಾಸ್ತ್ರ ಧರ್ಮಕ್ಕೆ ವಿರುದ್ಧವನ್ನು ಬಿಟ್ಟು ಬೇರೆ ಏನೋ ಕೇಳು ತಾಯಿ. ಸಂತೋಷಿತ ನಡೆದವರಿಗೆ ಅರ್ಪಿಸುವೆನು. ಕುಮಾರ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿರುವೆ ಮಗನೇ. ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ನನ್ನ ಹೃದಯ ಪೀಠಕ್ಕೆ. ನನ್ನ ಹೃದಯವು ನಿನ್ನ ಪ್ರೇಮಕ್ಕಾಗಿ ಕಾತರದಿಂದ ಕಾಯುತ್ತಿರುವುದು ಕಂದ. ತಡ ಮಾಡಬೇಡ, ನನ್ನೊಡನೆ ಬಂದು ಬಿಡು ಮಗನೇ. 5 ಜನ ವೀರಪುತ್ರನ ಪಡೆದ ಭಾಗ್ಯವತಿ ಜನನಿ, ನಿನ್ನ ಹೃದಯದಲ್ಲಿ ಈ ಹೀನಕುಲ ಕಾರಣನಿಗೆ ಸ್ಥಾನಿರುವುದಮ್ಮ. ನಿನ್ನ ಸ್ಥಾನ ನನ್ನ 5 ಜನ ಪುತ್ರರಲ್ಲಿ ಮೊದಲನೇ ಸ್ಥಾನವು ನಿನದು ಕಂದ, ನಿನದು. ಯಾವ ಅಧಿಕಾರದ ಬಲದಿಂದ ಅಂತ ಸ್ಥಾನವನ್ನು ಲಭಿಸಲಿ? ದೇವರು ಕೊಟ್ಟ ಅಧಿಕಾರ ಬಲದಿಂದ. ನಿಜವಾಗಿಯೂ ನಾನು ನಿನ್ನ ಹೆತ್ತ ತಾಯಿ. ನೀನು ನನ್ನ ಜ್ಯೇಷ್ಠ ಪುತ್ರ ಕುಮಾರ, ನೀನು ನನ್ನ ಜ್ಯೇಷ್ಠ ಪುತ್ರ ಮಗನೇ. ನನ್ನನ್ನು ಎತ್ತವಳು ನನ್ನ ತಾಯಿ. ಎತ್ತ ತಾಯಿ ದರ್ಶನವಾದ ದಿವಸವೇ ಅಮ್ಮ ದಿನ. ಅಮ್ಮ, ಈಗಲಾದ್ರೂ ನೆನಪು ಬಂದಿತ್ತಲ್ಲ. ಮಗನ ಮೇಲೆ ಕರುಣೆ ತೋರಿದಿಲ್ಲ ತಾಯಿ, ತೋರಿದಿಲ್ಲ. ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ? ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿದ ಕ್ಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿದ ಕ್ಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಜನನಿ, ನಾ ಮಾಡಿದ ಪಾಪ ಏನದು ಇಲ್ಲ ಕಂದ. ಅಮ್ಮ. ಬಹುದಿನದ ಮಾಡಿದ ಪಾಪ ಏನದು ತಾಯೇ, ಅಕ್ಷಮೆಗೆ ಕುಮಾರ, ಅಮ್ಮ. ಜನಿಸಿದ ಮರುಕ್ಷಣವೇ ಜಲಜಗದೆಯಂತೆ ಅಮ್ಮ. ಜನನಿ, ಅಮ್ಮ. ಅಮ್ಮ, ಜನಿಸಿದ ಮರುಕ್ಷಣವೇ ಜಲಜಗದೆಯಂತೆ ಮಗುವಾಗ ನಾನಮ್ಮ ಏನದು ಮಗುವಾಗ ನಾನಮ್ಮ ಏನದು ಬಹುದಿನದ ಬಯಕೆ ಫಲಿಸಿದಮ್ಮ, ಫಲಿಸಿದ ಕ್ಷಣವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ನಾ ಮಾಡಿದ ಪರಾಧ ಏನದು ತಾಯೇ? ಅಮ್ಮ ಜನನಿ, ನಾ ಮಾಡಿದ ಪರಾಧ ಏನದು ತಾಯಿ, ಅಕ್ಷಮೆ ಜನಿಸೆ ಜೀವವನ್ನು ಹೆಸಿದೆ.
ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನಿ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ ಜನನಿ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಪೊರಸೆ. ಐವರ ಮಾತೆ ನಿನಗಿರುವುದೇ ಪೊರಸೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿದ ದರುಕ್ಷಣವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಅಮ್ಮ ಜನನಿ ಕೀರ್ತಿಶಾಲಿಯಾಗು ಕುಮಾರ. ನಾನೆಂತಹ ಕೀರ್ತಿಶಾಲಿ ಅಮ್ಮ. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬೀಸಾಡಲು ನಾನು ಮಾಡಿದ ಅಪರಾಧವಾದೇನು ತಾಯಿ? ಈ ಗಂಗಾ ನದಿಯ ಜಲಚರಗಳು ಈ ಪಾಪಿ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟವಲ್ಲ, ಹಾಗೆ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರಗಳು ತಮ್ಮ ಮದಿಗಳನ್ನು ಅದೆಷ್ಟೋ ಪ್ರೀತಿ ಪ್ರೇಮ ಮಮತೆಯಿಂದ ಸಲಿಗೆ ಸಾಗುತ್ತಿರುವೆ ತಾಯಿ. ಆ ಪ್ರಾಣಿಗಳಿಗಿಂತಲೂ ನಾನು ಕೀಳಾಗಿ ಹೋದನೆ. ನಾನೆಂತಹ ದುರ್ದೈವಿ, ಅಯ್ಯೋ ಕಾಡಿತ ದುರ್ದೈವಿ. ಅಮ್ಮ ಜನನೇ, ಇಡೀ ಪ್ರಪಂಚವೇ ನನ್ನನ್ನು ಸೂತ ಕುಲದವನು ಹೀನ ಕುಲದವನೆಂದು ಚುಚ್ಚೀಕರಿಸಿ ಮಾತಾಡುತ್ತಿರುವಾಗ ಅಮ್ಮ ಒಂದೇ ಒಂದು ಮಾತಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಏಕೆ ತಾಯಿ ಸುಮ್ಮನಾದೆ? ಹೇಳು, ಏಕೆ ಏಕೆ ತಾಯಿ ಮಾತಾಡುತ್ತಿಲ್ಲವೇ? ಹೋಗಲಿ ಬಿಡು. ಎತ್ತ ತಾಯಿ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿ ಮತ್ಯಾವ ಪಾಪಕ್ಕೆ ನಾನು ಗುರಿಯಾಗಲಿ ತಾಯಿ, ನಾನು ಗುರಿಯಾಗಲಿ. ಈಗಲಾದರೂ ಮಗನ ಮೇಲೆ ನೆನಪು ಬಂದಿತ್ತಲ್ಲ, ಕರುಣೆ ತೋರಿದಲ್ಲ ತಾಯಿ, ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಮ್ಮ, ಹೇಗೆ ತೀರಿಸಲಿ?
ಮುನಿ ಮಂತ್ರದಿಂದ ಹಡೆದೆನು ನಿನ್ನ ಲೋಕ ಪವಾಡಕ್ಕೆ ನದಿಯಲೆಸೆದೆನ ಲೋಕ ಪವಾಡಕ್ಕೆ ನದಿಯಲೆಸೆದೆನ ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ವೇದನೆ ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕನ್ನ ಮಾನ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನದೇ ಭಿಕ್ಷೆ ಬಿಡ ತಾಯಿ. ಹೀಗೆಲ್ಲ ಮಾತನಾಡಬೇಡ ಮಗನೇ. ಮೊದಲೇ ನಂದು ಹೋದ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೋಲದಂತೆ ಹಿರಿಯುತ್ತಿರುವುದು. ಕುಮಾರ, ತಡ ಮಾಡಬೇಡ, ನನ್ನೊಡನೆ ಬಂದು ಬಿಡ ಕಂದ. ಇದೇನು ಕನಶೇ ದೇವ? ಎತ್ತ ತಾಯಿಂದ ತ್ಯಜಿಸಲ್ಪಟ್ಟವನಾದ ನಾನು ಹತಿರಥನಿಗೆ ಗಂಗಾ ನದಿಯಲ್ಲಿ ಸಿಕ್ಕಿದನೆಂದು ಜನರು ಹೇಳುತ್ತಿದ್ದರು. ನನ್ನ ತಾಯಿ, ಕಳೆದು ಹೋದ ನನ್ನ ತಾಯಿ ಒಮ್ಮೊಮ್ಮೆ ಕನಸಿನಲ್ಲಿ ನನ್ನ ಆಪುಂಡವತನಾಗಿ ಕಾಣಿಸಿಕೊಳ್ಳುತ್ತಿದ್ದಳು. ಪರದೆಯನ್ನು ಕಿತ್ತು ಮುಖವನ್ನು ನೋಡೋದೊಳಗಾಗಿ ನನಗೆ ಎಚ್ಚರವಾಯಿತು. ಇದೇನು ಕನಸಿನ ಮಾಯಾ ರೂಪವು ನನ್ನ ಕಣ್ಣು ಮುಂದೆ ನಿಂತಿರುವುದೇ, ಅಥವಾ ಎಚ್ಚರದಲ್ಲಿ ನಾನೇನು ಕನಸು ಕಾಣುತ್ತಿರುವನೇ? ನೋಡು ದೇವಿ, ಸಂಜೆಯು ಕಳೆದು ഇരുಳಿನ ನಸುಮುಸುಗಿನಿಂದ ಕೂಡಿದ ಆ ಗಂಗಾ ನದಿಯ ದಡದ ಹಾಚಿನಲ್ಲಿ ಇನ್ನ ಮಕ್ಕಳ ಸೈನ್ಯದ ಶಿಬಿರವು ಸಾವಿರಾರು ದೀಪಗಳಿಂದ ರಂಜಿಸುತ್ತಿದೆ. ಈ ಪಾರ್ಶ್ವದಲ್ಲಿ ಕೌರವ ಸಂಖ್ಯದ ದೀಪರಂಜನೆಯು ಶೋಭಿಸಿರುವುದು. ನಾಳೆ ಪ್ರಾತಃಕಾಲ ಪ್ರಾರಂಭವಾಗುವ ಕುರುಕ್ಷೇತ್ರ ಮಾರ್ಗದಲ್ಲಿ 7 ಸೈನ್ಯಗಳು ಕಾದಾಡಬೇಕಾಗಿದೆ ತಾಯಿ. ಆದರೆ ಯುದ್ಧದ ಹಿಂದಿನ ರಾತ್ರಿ ನನ್ನ ಶತ್ರುವಾದ ಅರ್ಜುನ ತಾಯಿ ನನ್ನ ಬಳಿ ಬಂದು ಧೀರಾಹ್ವಾನಿಯಿಂದ ಪ್ರಸ್ತುತ ಪ್ರೇಮದಿಂದ ನನ್ನ ಹೃದಯವನ್ನು ಎಚ್ಚರಿಸಿದಳು. ಅವಳ ಪ್ರೇಮ ಮಾತುಗಳಿಂದ ಚೇತನ ಹೊಂದಿದ ನನ್ನ ಹೃದಯವು ಶತ್ರುಗಳಾದ ಆ ಪಾಂಡವರನ್ನು ಸಹೋದರನೆಂದು ಆಲಂಗಿಸಲು ತವಿಸುತ್ತಿರುವುದು ತಾಯಿ, ತವಿಸುತ್ತಿರುವುದು. ಕುಮಾರ, ಅಮ್ಮ. ಈ ನಿನ್ನ ಪ್ರೇಮಕ್ಕಾಗಿ ನನ್ನ ಹೃದಯ ಕಾತುರದಿಂದ ಕಾಯುತ್ತಿರುವುದು. ಮಗನೇ, ನನ್ನ ಮಾತನ್ನು ಕೇಳು, ತಡ ಮಾಡಬೇಡ ಕಂದ, ನನ್ನೊಡನೆ ಬಂದು ಬಿಡು ಮಗನೇ. ಬರುವೆನು ತಾಯಿ, ಬರುವೆನು. ಸೂಜಿ ಗಲ್ಲನ್ನು ಕಂಡ ಕಬ್ಬಿನ ತುಂಡಿದಂತೆ ನಿನ್ನ ಆತ್ಮವು ನಿನ್ನ ಕಡೆ ಸೆಳೆಯುತ್ತಿರುವುದು. ನಾನು ಸಂತೋಷದಿಂದ ಬರುವೆನು. ಆದರೆ ನನ್ನನ್ನು ಕರೆದುಕೊಂಡು ಹೋಗುವುದು ಎಲ್ಲಿಗೆ ತಾಯಿ? ಸಾಗರಾಚೆ ಇರುವ ಪಾಂಡವರ ಶಿಬಿರಕ್ಕೆ ಮಗನೇ. ಹಾಗಾದರೆ ನನ್ನನ್ನು ತ್ಯಜಿಸಿದ್ದೇಕೆ ತಾಯಿ? ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನ ಕಿತ್ತು ಅಪಮಾನವಿರೋ ಕ್ಷೇತ್ರದ ವಿವಿಧ ಸಮಾರಂಭಕ್ಕೆ ನನ್ನ ಸಭಾವರಣಕ್ಕೆ ಬಿಟ್ಟಿದ್ದೇಕೆ ತಾಯಿ? ಕರ್ಣಾರ್ಜುನ ಸ್ನೇಹವನ್ನು ನಾಶ ಮಾಡಿ ಅವರ ಈರುವರ ಮಧ್ಯೆ ದ್ವೇಷದ ಕಮಲನ ಏಕೆ ತಾಯಿ ಸೃಷ್ಟಿಸಿದೆ? ಏಕೆ ತಾಯಿ ಸೃಷ್ಟಿಸಿದೆ? ಏಕೆ ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು. ನಿನ್ನ ಗಂಭೀರ ಅಂಧಕಾರವು ಭೂಮಿಯನ್ನು ಅವತರಿಸಿರುವಂತೆ ನನ್ನ ಜೀವನವನ್ನು ಅಂಧಕಾರ ಮಾಯವಾಗಿ ಮಾಡಿದೆ. ಅಮ್ಮ, ನನ್ನ ಯಾವ ಅಪರಾಧಕ್ಕಾಗಿ ನಿನ್ನ ಮಾತೃ ಪ್ರೇಮದಿಂದ ವಂಚಿತನಾದನೆಂದು ತಿಳಿಸಿದರೂ ಚಿಂತೆ ಇಲ್ಲ. ಆದರೆ
ಆದ್ರೆ ನಿನ್ನ ಕೈಯ ನುಚ್ಚು ನೂರು ಮಾಡಿದ ಸ್ವರ್ಗಕ್ಕೆ ಮತ್ತೆ ನನ್ನ ಕರೆದುಕೊಂಡು ಹೋಗ್ಲಿ ಏಕೆ ಬಂದೆ ತಾಯಿ? ಏಕೆ ಬಂದೆ ತಾಯಿ? ಏಕೆ ಬಂದೆ? ಈ ನಿನ್ನ ಮಾತುಗಳು ಸಾವಿರ ಸಾವಿರ ಚೋಳುಗಳು ಕಚ್ಚಿದಂತೆ ನನ್ನ ಹೃದಯವನ್ನೇ ಹಿಂಡುತ್ತಿರುವುದು ಮಗನೇ. ಆದರೆ ನೀನು ನನ್ನ ಜ್ಯೇಷ್ಠ ಪುತ್ರನಲ್ಲವೇ? ಸಕಲ ಸನ್ಮಾನಗಳು ನಿನಗೆ ದೊರೆಯಬೇಡವೇ? ಅದಕ್ಕಾಗಿ ನಾನು ನಿನ್ನನ್ನು ಕರೆಯುತ್ತಿರುವುದು ಕಂದ. ಅಮ್ಮ, ನಾನು ಸೂತ ಪುತ್ರನಾಗೆ ಹುಟ್ಟಿದನು, ಸೂತ ಪುತ್ರನಾಗೆ ಬೆಳೆದೆನು. ಮತ್ಯಾವ ಹೆಚ್ಚು ಅಧಿಕಾರ ಬೇಡ ತಾಯಿ, ಬೇಡ. ಕುಮಾರ, ತಾಯಿ ಎಂಬ ಅಧಿಕಾರ ಬಲದಿಂದನೇ ಹೇಳುತ್ತಿರುವುದು. ಆಸ್ತಿನವಾತಿ ಸಿಂಹಾಸನವು ನಿನ್ನದಲ್ಲವೇ? ನೀನು ರಾಜಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರದೆ ಕಂದ, ಸಂತೋಷ ಪಡಬಾರದೆ. ನನ್ನ ಮಾತನ್ನು ಕೇಳು ಮಗನೇ. ತಾಯಿ, ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಶ್ರಯವಾಗಿ ದೊರೆಯುವ ಮಾತೃ ಪ್ರೇಮವನ್ನು ಕೊಡಲು ನಿರಕಸ ನೀನು ಈಗ ರಾಜ್ಯ ಲೋಭವನ್ನು ತೋರಿಸಲು ಬಂದಿರುವೆಯಾ ತಾಯಿ? ರಾಜ್ಯ ಲೋಭವನ್ನು ತೋರಿಸಲು ಬಂದಿರುವೆಯಾ? ಎಳೆತನದಲ್ಲಿ ನಿಷ್ಕರ್ಣೆಯಿಂದ ಕಡಿದು ಹಾಕಿದ್ದ ನೀನು ಈಗ ಚಿಗುರುವುದಿಲ್ಲ ತಾಯಿ, ಆ ಶಿಶಿ ಸಿಗುವುದಿಲ್ಲ. ಬಾಲ್ಯದಲ್ಲಿ ನಾನು ಬಿತ್ತಿದ ಬೀಜವು ವಿಷ ಬೀಜವಾಯಿತೆ. ಆ ಮರದ ಫಲವು ನಾನೇ ತಿನ್ನುವಂತಾಯಿತೆ. ಅಯ್ಯೋ ಕರ್ಮವೇ. ಕುಮಾರ, ಅಮ್ಮ, ನೀನು ನನ್ನ ಜ್ಯೇಷ್ಠ ಪುತ್ರನಲ್ಲವೇ ಮಗನೇ? ಚಿಂತಿಸೆ ಬೇಡ ತಾಯಿ, ಚಿಂತಿಸೆ ಬೇಡ. ನಾನು ಹಿಂಸೆ ಬೇಡ ತಾಯಿ, ಚಿಂತೆ ಬೇಡ. ಈ ಯುದ್ಧದಲ್ಲಿ ಪಾಂಡವರಿಗೆ ಜಯವೆಂದು ನನ್ನ ಅಂತರಾತ್ಮ ನುಡಿತಿರುವುದು. ಅಮ್ಮ ಪ್ರಾಣಾಯ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ನಿನ್ನ ಮಕ್ಕಳಿಗೆ ಅಪಜಯ ಉಂಟೆ ತಾಯಿ? ಇಲ್ಲ ತಾಯಿ, ಇಲ್ಲ. ನಾನು ಕೇವಲ ಶಾಂತಿ ವಿಫಲಕದ ಎಂಬುದು ಹುಡುಕುತ್ತಿರುವುದು ನೀನು ಬಲ್ಲೆ. ಆದರೆ ನನ್ನ ಗೆಳೆಯನ್ನು ತ್ಯಜಿಸುವಂತೆ ಮಾತು ಹೇಳಬೇಡ. ವೈಭವದಲ್ಲಿ ದುರ್ಯೋಧನು ನನ್ನ ಗೆಳೆಯನಾಗಿದ್ದ. ಮುಂದೆ ಅವನಿಗೆ ಆಗುವ ದುರ್ಗತಿಯನ್ನು ನಾನು ಸಂತೋಷದಿಂದಲೇ ಎದುರುಗೊಳ್ಳುವೆನು. ಅಮ್ಮ, ಅದಾವ ಭೂತ ಹಿಡಿದು ಲೆಕ್ಕಿಸದೆ ಸಲಗಿ ಸಾಕಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನು ಆ ಕೌರವೇಶ್ವರನು. ಈ ಪ್ರಪಂಚದಲ್ಲಿ ಅವನಿಗಿಂತ ಬಂಧು ಯಾರು ಇಲ್ಲಮ್ಮ, ಯಾರು ಇಲ್ಲ. ಅಮ್ಮ, 100 ಮಾತಿಂದ ಏನು ಪ್ರಯೋಜನ ತಾಯಿ? ನೀನು ನನ್ನ ಬಳಿ ಬಂದ ಕಾರಣವೇನು ಅದನ್ನು ತಿಳಿಸು ತಾಯಿ. ಕುಮಾರ, ನಾಳಿನ ಯುದ್ಧ ಭೂಮಿಯಲ್ಲಿ ಪಾಂಡವರೇನಾದ್ರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಅವರನ್ನು ಉಳಿಸು ಕುಮಾರ. ಆಗಬಹುದು ತಾಯಿ, ಆಗಬಹುದು. ನನ್ನ ಬಾಳಿಯ ನೌಕೆಯಲ್ಲಿ ಬಿರುಗಾಳಿ ಆಗಿರುವ ಆ ಪಾಠನ್ನು ಬಿಟ್ಟು ಇನ್ನು ಉಳಿದ 4 ಮೇಲೆ ಕೈ ಮಾಡುವುದಿಲ್ಲ. ಸಂತೋಷವಾಯ್ತು ತಾಯಿ. ಅರ್ಜುನ ಮೇಲೆ ನಿನಗೆ ಕೈಯ ಇಷ್ಟೊಂದು ದ್ವೇಷ? ಅವನು ನಿನ್ನ ಸಹೋದರನಲ್ಲವೇ? ಹೌದಮ್ಮ, ಹೌದು. ಅವನನ್ನು ಕೊಂದಾಗಲೇ ನನ್ನ ಕೌರವೇಶ್ವಾತ್ಮಕ್ಕೆ ಶಾಂತಿ. ನಾನು ಜೀವಿಸಿರುವುದೇ ಅವನನ್ನು ಕೊಲ್ಲುವುದಕ್ಕಾಗಿ ಅಥವಾ ಅವನಿಂದ ಸಾಯುವುದಕ್ಕಾಗಿ. 5 ಜನ್ನಿ ನಮ್ಮ ಇರುವಲ್ಲಿ ಯಾರೇ ಮರಣ ಹೊಂದಿದರು, ನಿನಗೆ 5 ಮಕ್ಕಳು ಉಳಿದೇ ಉಳಿಲ್ಲ ತಾಯಿ. ಅದರ ಚಿಂತೆಯನ್ನು ಬಿಡು ತಾಯಿ, ಅದರ ಚಿಂತೆಯನ್ನು ಬಿಡು. ಕುಮಾರ, ನಾನು ನಿನಗೆ ಹೆಚ್ಚಿಗೆ ಹೇಳಿ ತೊಂದರೆಯನ್ನು ಕೊಡಲಾರೆನು. ಕಡೆಯದಾಗಿ ತಾಯಿ ಒಂದು ಮಾತನ್ನು ನಡೆಸಿಕೊಡುವೆ ಮಗನೇ. ಏನು ಕೇಳು ತಾಯಿ? ಎತ್ತ ತಾಯಿ ಆಶೆಯನ್ನು ಈಡೇರಿಸುವ ಕಾಲ ಈಗಲಾದರೂ ನನ್ನ ಬಾಳೆಲ್ಲ ಬಂತಲ್ಲಮ್ಮ. ಕೇಳು ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡದಿರದೆ ಕಟ್ಟ ಕಡೆಯ ತನಕ ಕರಮುಗಿದ ಬೇಡವೇ ಮನ್ನಿಸುವಾತೆ ನೀನು ಪ್ರಾಣ ಪದಕ. ತೊಟ್ಟ ಬಾಣವ ತೊಡದಿರದೆ ಕಟ್ಟ ಕಡೆಯ ತನಕ ಕರಮುಗಿದು ಬೇಡವೇ ಮನ್ನಿಸು ಮಾತೆ ನೀನು ಪ್ರಾಣ ಪದಕ.
ಅಯ್ಯೋ ಅಮ್ಮ, ನಡೆದು ನುಡಿಸಲಾರದ ಕಡುಕೂಳನೆ ಕೇಳು ಸೂರ್ಯ ತನುಜಂ. ಆ ಅಮ್ಮ, ಬಿಡು ಬಿಡು ಚಿಂತೆಯ ಮಾತೆ, ಬಿಡು ಬಿಡು ಚಿಂತೆಯ ಮಾತೆ, ನಡೆಸುವೆ ಧರ್ಮ ಜನಾಣೆ ಮಪ್ಪಿತನಾಣೆ, ನಿನ್ನ ಪಾದ ಸಾಕ್ಷಿಯಾಣೆ ಜನನೀ. ಅಮ್ಮ, ಅಮ್ಮ, ನಿನ್ನ ಪಾದ ಸಾಕ್ಷಿಯಾಗಿ ನಡೆಸುವೆನು. ಹೇ ಹೇ ದುರ್ಯೋಧನ, ಈಗಲೀಗ ನಿನ್ನ ಕೆಟ್ಟೆ. ಅಷ್ಟದಿಕ್ಕ ಪಾಲಕರೇ, ಸೂರ್ಯಚಂದ್ರಾದಿಗಳೇ, ನನ್ನ ಸ್ವಾಮಿ ಕೌರವೇಶ್ವರ ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಇನ್ನು ಅದೃಷ್ಟಕ್ಕೆ ವಿಧನು ಬಿಲ್ಲನ್ನು ಮುರಿದು ಬೀಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜೀವನದ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಈಗ ನನ್ನ ತಾಯಿ ಕುಂತಿದೇವಿ ದೊಡ್ಡ ಬಾಣವನ್ನು ತೊಡಬೇಡೆಂದು ವಾಗ್ದಾನ ಪಡಿಸಿರುವಳು. ಪಡೆಯಲಿ ಪಡೆಯಲಿ, ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡ್ತಿರುವುದು. ಮಾಡಲಿ ಮಾಡಲಿ ಅಮ್ಮ. ಈಗ ಇನ್ನು ಪಾದ ಸಾಕ್ಷಿಯಾಗಿಯೂ ದೊಡ್ಡ ಬಾಣವನ್ನು ಪುನಃ ಕೊಡುವುದಿಲ್ಲ ಅಮ್ಮ, ಕೊಡುವುದಿಲ್ಲ ಅಮ್ಮ. ಅಮ್ಮ ಜನನೇ, ನನ್ನ ಸಾವನ್ನು ನಿನ್ನ ಬಾಯಿ ತುಂಬ ಕೇಳಿಕೊಂಡಿಯಲ್ಲಮ್ಮ, ಕೇಳಿಕೊಂಡಿಯಲ್ಲ. ನಾನು ಸಾಯಲು ಅಂಜುವುದಿಲ್ಲ, ಹಲಕುವುದಿಲ್ಲ. ಆದರೆ ನಿನ್ನ ಕರುಣೆಯ ತಕ್ಕಡಿಯಲ್ಲಿ ನಾನು ಆ ಪಾಂಡವರಿಗಿಂತಲೂ ಕೀಳಾಗಿ ಹೋದೆನಮ್ಮ. ನಾನೆಂತ ದುರ್ದೈವಿ, ನಾನೆಂತ ದುರ್ದೈವಿ. ಅಮ್ಮ, ವಚನ ಕೊಟ್ಟಾಯಿತು, ಈ ಕಾರಣನು ಸತ್ತಾಯಿತು. ಹೋಗು ತಾಯಿ, ಹೋಗು. ಅಮ್ಮ, ಹೋಗುವ ಮೊದಲು ನನ್ನೊಂದು ಮಾತು ನಡೆಸಿಕೊಡುವೆ ತಾಯಿ. ಹೇಳಿ ಕಂದ, ಸತ್ಯವಾಗಿ ನಡೆಸಿಕೊಡುವೆನು. ಅದೇನಿದೆ ಹೇಳು. ನಿಜವಾಗಿ ನಡೆಸಿಕೊಡುವಮ್ಮ, ಸತ್ಯವಾಗಿ ನಡೆಸಿಕೊಡುವೆನು. ಅಮ್ಮ, ಈ ಯುದ್ಧದಲ್ಲಿ ಒಂದು ವೇಳೆ ನಾನೇನಾದರೂ ಒಂದು ವೇಳೆ ಮರಣ ಹೊಂದಿದರೆ ಸತ್ಯಸಂಧನಾದ ಧರ್ಮರಾಯನ ಕೈಗಳಿಂದ ನನ್ನ ಉದ್ರಕ್ತಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ಬೇಡುವೆನು ತಾಯಿ, ಬೇಡುವೆನು. ಇಂಥ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ, ಬಾಯ್ ತಾಯಿ. ಅಮ್ಮ, ಇದುವೇ ಮೊದಲು ಹಾಗೂ ಕೊನೆಯ ಆಲಿಂಗನ. ಅಮ್ಮ, ಈ ಯುದ್ಧ ಮುಗಿಯುವವರೆಗೂ ಈ ಕಣ್ಣನ್ನು ಯಾರೆಂಬುದನ್ನು ಯಾರು ತಿಳಿಸಬಾರದಮ್ಮ, ತಿಳಿಸಬಾರದು. ಅಮ್ಮ, ನಿನ್ನ ಮುಖವ ನೋಡಿ ಯುಗವೇ ಕಾಣಲೌದೆ ಎಂದು. ಅಮ್ಮ, ಜಾಣೆ. ಅಮ್ಮ, ನಿನ್ನ ಮುಖವ ನೋಡಿ ಯುಗವೇ ಕಾಣಲೌದೆ ಎಂದು ಬಗೆ ಬಗೆಯಲು. ಅಮ್ಮ, ಬಗೆ ಬಗೆಯಲು. ಅಮ್ಮ, ತಾಯೇ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ತಾಯೇ ಹೋಗಿ ಬರುವೆಯ. ಮಗನೇ ನಿನ್ನ ಮಗವನ್ನೋಯಿ ಇಲ್ಲದೆ ಕಾಣಲಾರೆಂದು
ಬಗೆ ಬಗೆಗಳು ಕಣ್ಣೀರಗಲಿವೆ ಮಗನೇ ಕಂದ ಹೋಗಿ ಬರುವೆನೋ ಹೋಗಿ ಬರುವೆನೋ ಹೋಗಿ ಬರುವೆನೋ ಕಂದ ಹೋಗಿ ಬರುವೆನೋ ವಸಂತ ಮಾಸದಿ ಹೊಸ ರಾಗಮನದಲ್ಲಿ ಸಂತೋಷದಿಂದ ಉಲ್ಲಾಸದಿಂದ ಸಂಭ್ರಮ ತರುತ್ತಿದೆ ಬಾನಾಡಿಗೆಗಳು ವಸಂತ ಮಾಸದಿ ಹೊಸ ಬಾನುವ ಕೋಗಿಲೆ ಮುಗಿಲಿಗೆ ಹಾರಲಿ ಬಾನುವ ಕೋಗಿಲೆ ಮುಗಿಲಿಗೆ ಹಾರಲಿ ನಿನ್ನ ಸೇರಲೆ ಸೇರಿ ಬಂದಾಗಲೇ ನಿನ್ನ ಸೇರಲೆ ಸೇರಿ ಬಂದಾಗಲೇ ವಸಂತ ಮಾಸದಿ ಹೊಸ ರಾಗಮನಗಳು ಸಂತೋಷದಿಂದ ಉಲ್ಲಾಸದಿಂದ ಸಂಭ್ರಮ ತರುತ್ತಿದೆ ಬಾನಾಡಿಗೆಗಳು ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ ವಸಂತ ಮಾಸದಿ ಹೊಸ 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 ಸ್ವಾಮಿ ಪ್ರಾಣೇಶ್ವರಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದನು. ಅದು ಈ ದಿನ ಲಭಿಸಿತು ಪ್ರಿಯ. ನಿನ್ನ ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ನಿಮಗಾಗಿ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಏನು ಉಳಿದಿದೆ ಪ್ರಿಯ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಅಲ್ಲವೇ ದೇವ? ಪುನಃ ಕೊಡುವ ಅಗತ್ಯವಿಲ್ಲ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನ ಹೆಸರೇ ಎಂದೆಂದೂ ಅಂಕಿತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ.
ದೇವಿಗೆ ಈ ಪ್ರಿಯತಮನ ಸ್ವಾಗತ. ಸುರಬೊಂಬೆ ನಿನ್ನ ಸವಿ ಮಾತು ಚೆನ್ನ, ಆ ಮಾತಿಗೆ ಮನ ಸೋತೆ. ಸುರಬೊಂಬೆ ನಿನ್ನ ಸವಿ ಮಾತು ಚೆನ್ನ, ಆ ಮಾತಿಗೆ ಮನ ಸೋತೆ. ನಾನಿನ್ನ ಕಂಡು ಬಂದು ಮೋಹಗೊಂಡು ನಂದಕ್ಕೆ ಬೆರಗಾದಿ. ನಾನಿನ್ನ ಕಂಡು ಬಂದು ಮೋಹಗೊಂಡು ನಂದಕ್ಕೆ ಬೆರಗಾದಿ. ಯೌವನದ ಮನಸ್ಸುಗಳ ಬೆಸುಗೆಯ ರಾಗವಿದು. ಯೌವನದ ಮನಸ್ಸುಗಳ ಬೆಸುಗೆಯ ರಾಗವಿದು. ಈ ಸುಂದರಿಗೆ ಸುರ ಸುಂದರಿಗೆ ನನ್ನೊಲವಿಲ್ಲವು ಮಾತಿ. ಉತ್ತರ ಸ್ವಾಮಿ, ನನ್ನೊಲವಿನ ಹೂಮಾಲಿ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ನನ್ನ ಬದುಕಿನಲ್ಲಿ ಪ್ರಿಯ ನಿನ್ನೆಸರ ಎಂದೆಂದೂ ಅಂಕಿತ. ಅನುರಾಗ ದೇವಿಗೆ ಈ ಪ್ರಿಯತಮನ ಸ್ವಾಗತ. ಪ್ರೇಯಸಿ, ಸ್ವಾಮಿ. ಅದನ್ನು ನಾನು ಬಲ್ಲೆನು. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ ಅಲ್ಲಿ ನೋಡು, ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಹೂಗಳಿಂದ ಪ್ರಕೃತಿಯನ್ನೇ ಅಲಂಕರಿಸಿರುವುದು. ಪ್ರಾಣಕಾಂತೆ, ಇಲ್ಲಿ ನೋಡು, ಪಕ್ಷಿಗಳು ದಿನ ದಿನವೂ ಹೊಸ ಹೊಸದಾದ ಗಾನದಿಂದ ಇಡೀ ಪ್ರಕೃತಿಯನ್ನೇ ನಲಿಸುತ್ತಿರುವು. ಪ್ರಾಣೇಶ್ವರಿ, ಅಲ್ಲಿ ನೋಡು, ನೋಡುತ್ತಿರುವೆನು. ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಹೊಸದಾದ ಇಡೀ ಜಗತ್ತನ್ನೇ ಬೆಳಗುತ್ತಿರುವೆನು. ಪ್ರಾಣೇಶ್ವರಿ, ಈ ದಿನದ ಆನಂದವೇ ನಾಳಿನ ದುಃಖದ ಮೂಲ, ನಾಳಿನ ದುಃಖವೇ ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವೂ ಹಾಗೆ ಅಲ್ಲವೇ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ. ಈ ವಿರಹ ಮತ್ತು ಸಮ್ಮಿಳನಗಳ ಆಕರ್ಷಣೆ ಮತ್ತು ವಿಕರ್ಷಣೆಯೇ ಪ್ರೇಮದ ಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ವಿನಿಯೋಗದ ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೆ. ನೀವಿನ್ನು ಪ್ರೇಮದ ವಿಚಾರದಲ್ಲಿ ಪಂಡಿತರು. ತಮ್ಮಿಷ್ಟದಂತೆ ಆಗಲಿ ಪ್ರಿಯ. ಬನ್ನಿರಿ, ಕುಳಿತುಕೊಳ್ಳಿ. ಸ್ವಾಮಿ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ನಾಟ್ಯ ಮಯೂರಿ ಸ್ವರ್ಗದಪ್ಸರೆ ನೀಡು ಆಲಿಂಗನ. ಉತ್ತರ ಸ್ವಾಮಿ.
ನನ್ನ ಸೇರಲು ಸ್ವಾಮಿ ಪ್ರಾಣೇಶ್ವರಿ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ನಾಟ್ಯಮಯೂರಿ ಸ್ವರ್ಗದಪ್ಸರಿ ನೀಡುವ ಲಿಂಗನ. ಉತ್ತರ ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾರ. ಪ್ರಾಣೇಶ್ವರ, ಪ್ರಾಣೇಶ್ವರಿ ಏಕೆ ಕೋಪವೇ? ಇಲ್ಲ ಹೇಗೆ ಸ್ವಲ್ಪ ನಗಬಾರದೆ? ಸುಂದರಿ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಭೂಲೋಕ ಸುಂದರಿ. ಬಾಬಾರೇ 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 ಬಾರೇ ನನ್ನವಳೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಭೂಲೋಕ ಸುಂದರಿ. ಸಪ್ತ ಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ಸಪ್ತ ಸ್ವರದ ದನಿಯವಳೆ ಕಾಮನ ಬಿಲ್ಲಿನ ಕಣ್ಣವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ನೀ ನನಗೆ ಸತಿಯಾದವಳೆ ಕಾಣದ ಸುಖವನ್ನು ತಂದವಳೆ ಬಾಬಾರೇ 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 ಬಾರೇ ನನ್ನವಳೆ. ಉತ್ತರ ಸ್ವಾಮಿ ಬಾಬಾರೇ ಬಾಬಾರೇ ಬಾರೇ ನನ್ನವಳೆ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಆಗ ದೇವತೆಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಭೂಲೋಕ ಸುಂದರಿ. ಓನಲ್ಲೇ ಓನಲ್ಲೇ ಏನು ಮೋಡಿ ಮಾಡಿದೆಯಂತೆ ನಿನ್ನಿ ಕಣ್ಣಲ್ಲಿ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಅನುರಾಗ ದೇವತೆಯೇ ಕಣ್ಮಣಿಯೇ ಪ್ರಿಯ ಕಣ್ಮಣಿಯೇ ಭೂಲೋಕ ಸುಂದರಿ. ಬೋಲೋ ಅಪ್ಪಸ್ವರದ ಗಮ ಗಮ ಗಮಿಸುವ ಗಮಕಗಳೇ ನಲ್ಲೇ ನಿನ್ನ ನಡೆಯೊಳಗೆ ಗಮ ಗಮ ಗಮಿಸುವ ಗಮಕಗಳೇ ನಲ್ಲೇ ನಿನ್ನ ನಡೆಯೊಳಗೆ
ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರಾದ ರಾಜೇಂದ್ರನ ಅನುಮತಿಯನ್ನು ಪಡೆದು ನಾನು ಹೊರಟಿರುವೆನು. ನಿನ್ನ ಪ್ರೇಮದ ಆರೋ ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ಈ 4 ದಿನಗಳಿಂದಲೂ ಯುದ್ಧದಲ್ಲಿ ನಿರತವಾಗಿದ್ದೀರಿ. ಈ ದಿನವನ್ನಾದರೂ ನನ್ನೊಡನೆ ಕಳೆಯಬಾರದೆ? ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನಿಮ್ಮ ಸಂಗಡ ನನ್ನನ್ನು ನಡೆದುಕೊಂಡು ಹೋಗಿ. ಏಕೆಂದರೆ ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದ್ದರಂತೆ. ನಾನು ನಿಮಗೆ ಸಹಾಯಕಳಾಗಿರುತ್ತೇನೆ. ಆ ದಿನ ತಾಯಿಯವರು ಉಪಾಯವಿಲ್ಲದೆ ಅಸ್ತ್ರಧಾರಣೆ ಮಾಡಬೇಕಾಯಿತು. ಆದರೆ ಈ ದಿನ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆಯೇರಿಸಲೇ? ಈ ಕೋಮಲವಾದ ಕೈಗಳಿಗೆ ಇದು ಯೋಗ್ಯವಾದ ಕಾರ್ಯವಲ್ಲ ಉತ್ತರ. ಆಹಾ, ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುಗಿ ತಂದ ಹೂಗಳನ್ನು ಒಮ್ಮೆ ಎದಗೇರಿಸು. ನಿನ್ನ ಹೃದಯದಲ್ಲಿ ನನಗಾಶ್ರಯವನ್ನು ಕೊಡು. ಹಬ್ಬಬ್ಬಾ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳನ್ನಾಡಿದ್ರಿ ಪ್ರಾಣೇಶ್ವರ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ. ನನ್ನನ್ನು ಯುದ್ಧಕ್ಕೆ ಕಳುಹಿಸಿಕೊಡು. ಯುದ್ಧವನ್ನು ನಿರ್ಮಿಸಿದ ಹೃದಯಹೀನ ವಿಧಿಯೇ ಬೇರೆ. ಹಾಸ್ಯ ಪ್ರಿಯೆಯಾದ ಗಾನ ಮಹಿಷಿಯ ಉತ್ತರೆಯನ್ನು ನಿರ್ಮಿಸಿದ
ಅದು ಹಾಗಲ್ಲ ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿದವರು. ಇದುವರೆಗೂ ಹಾಸ್ಯಮಯ್ಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದಿರಿ. ಇನ್ನು ಮುಂದೆ ವೀರ ಸತಿಯಾದ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೀವು ನೋಡುವಿರಿ ತರುಣವೀರ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯ? ನನಗೋಸ್ಕರ ನೀನು ಸ್ವಲ್ಪವಾದರೂ ದುಃಖಿಸುವುದಿಲ್ಲವೇ ಉತ್ತರ? ದುಃಖಿಸುವುದಿಲ್ಲ ಪ್ರಿಯ. ಪ್ರಚನ್ನ ದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಪತಿಯನ್ನು ಬೀಳ್ಕೊಳ್ಳಲಾರದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳುವಳೆ. ನಾನು ನೋಡುವುದೇನು ಈಶ್ವರ? ಸ್ವರ್ಣಮಯವಾದ ಪುತ್ಥಳಿಯಲ್ಲಿ ಶರೀರದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಹಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದಗಳಿಗೆ ಧನ್ಯ ಉತ್ತರ ಧನ್ಯ. ಆರ್ಯವರ್ಧದಲ್ಲಿ ನೀನು ನಾರಿ ರತ್ನಳು. ನೀನು ಕ್ಷತ್ರಿಯ ರತ್ನನು, ಯುದ್ಧವು ನಿನ್ನ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗ್ಯಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ಹೃದಯದ ದುಃಖದ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದಿರಿಸಿದ ಹಾಗೆ ಸಹನ್ಮುಖಿಯಾಗಿರುವರು. ಅವರಿಗೆ ಯಾವ ಗೌರವವೂ ಇಲ್ಲವೇ ಉತ್ತರ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಡಿದಾಗ ಆತನಿಂದ ದರ್ಪಿತಳಾಗದ ಮಡದಿ ಯಾರು? ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದೆ ಮಾತೆ ಯಾರು? ಪುರುಷನ ಗೌರವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಮನದಿನಿ ಮನದಿನಿಯನ್ನಲ್ಲೇ ಮನದಿನಿಯನ್ನಲ್ಲೇ ಪ್ರಣಯದಲ್ಲಿ ಜೊತೆಗೆ ನಾವಾಡುವ ಬಾರೇ ಮನದಿನಿಯನ್ನಲ್ಲೇ ಮನದಿನಿಯನ್ನಲ್ಲೇ. ನಯನ ಮನೋಹರಿ ನವಗುಣವಂತೆ, ನಯನ ಮನೋಹರಿ ನವಗುಣವಂತೆ, ಅನಂತ ಸುಂದರಿ ವಿನೋದ ತೋರೆ ಅನಂತ ಸುಂದರಿ ವಿನೋದ ತೋರೆ ನಾವಾಡುವ ಬಾರೇ ಮನದಿನಿಯನಿನಲ್ಲೇ ಮನದಿನಿಯನಿನಲ್ಲೇ. ಮನದಿನಿಯನೆನಲ್ಲ, ಮನಸ್ಸಿನಲ್ಲಿರುವನಲ್ಲ, ವಿನಯದೊಳು ಜೊತೆ ಸೇರಿ, ವಿನಯದೊಳು ಜೊತೆ ಸೇರಿ ನಾವಾಡುವ ಬಾರ ಮನದಿನಿಯನಲ್ಲ, ಮನಸ್ಸಿನಲ್ಲಿರುವನಲ್ಲ. ವಿಜಯ ಜವದೊಳಿಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ. ವಿಜಯ ಜವದೊಳಿಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯತ್ವನಿಪರ, ಮಹಾಭೀಕರ ಜಯತ್ವನಿಪರ, ಸಹಸ್ರ ಕೃಪಾಳು ಭಯಂಕರ, ಸಹಸ್ರ ಕೃಪಾಳು ಭಯಂಕರ, ಮಹೋರತಿಕ ಬಹುಪದಾತಿ ಪರಿವೃತ,
ಸಂಕ್ರಾಂತ ಮಹೋಕ್ರಾಂತ ಪಟ ಸಮಕ್ರಾಂತ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ ಹರಿಯೇ ಒರೆ ವಾಸುದೇವ ಸುರರೇ ಸುರ ವಿವರ ನೊರೆಯ ಹರಿಯೇ ವಾಸುದೇವ ಸುರರೇ ಸುರ ವಿವರ ದೊರೆಯ ಹರಿಯೇ ಪರಮಾತ್ಮ ಅರ್ಜಯಾತೀಶ್ವರ ಮಹಾಸಾಗರ ಯಾತೀಶ್ವರ ಕೃಪಾಸಾಗರ ಜಯಾತೀಶ್ವರ ಕೃಪಾಸಾಗರ ಮಹಾತ್ಮ ಸ್ವರೂಪ ಸರ್ವೇಶ್ವರ ಮಹಾತ್ಮ ಸ್ವರೂಪ ಸರ್ವೇಶ್ವರ ಮಹಾಮಹಿಮ ಗುರು ರಕ್ಷಕ ಮಹಾಮಹಿಮ ಗುರು ಜಗತ್ ರಕ್ಷಕ ಹರಿವ ನಿರ್ಜೀವ ನಿರ್ಮಾಪಕ ಸಜೀವ ನಿರ್ಜೀವ ನಿರ್ಮಾಪಕ ಹರಿಯೇ ಒರೆ ವಾಸುದೇವ ಸುರರೇ ಸುರ ವಿವರ ನೊರೆಯ ಹರಿಯೇ ಅಯ್ಯುತ್ತನ್ನಿವ ಅಯ್ಯುತ್ತನ್ರು ಸುಮ್ಮತುರು ಗಗಜ ಸಹಿತ ವಿಭವ ಮುದಿತ ಅಯ್ಯುತ್ತನ್ನಿವ ಅಯ್ಯುತ್ತನ್ರು ಸುಮ್ಮತುರು ಗಗಜ ಸಹಿತ ವಿಭವ ಮುದಿತ ತುಹಿನ ರೋಚಿಕುಲ ಮಹಾಪಿನಿಕಿಲ್ಲ ತುಹಿನ ರೋಚಿಕುಲ ಮಹಾಪಿನಿಕಿಲ್ಲ ನೃಪ ಪರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳೀಕ್ಷಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ ವಾಸುದೇವ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಹೋರಾಡಲು ಸಿದ್ಧರಿರುವ ವೀರ ಯೋಧರನ್ನೊಮ್ಮೆ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ಯೋಧರನ್ನೊಮ್ಮೆ ನನಗೆ ತೋರಿಸು. ನಿನ್ನಿಚ್ಛೆ ಪಾರ್ಥ. ಅರ್ಜುನ ಅತ್ತ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಂಗೊಳಿಸುತ್ತಿರುವುದು. ಇತ್ತ ನೋಡು ಅರ್ಜುನ, ದುರ್ಯೋಧನನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡಗೂಡಿ ಅಶ್ವಾರೂಢನಾಗಿ ಸೈನ್ಯದ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಗಾಂಧಾರ ರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ಅವನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಅವನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತ ನೋಡುತ್ತಾ ನಿಂತಿರುವವನೇ ಅಶ್ವತ್ಥಾಮನು. ಅರ್ಜುನ ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸಲಧಾರಿಯಾಗಿ ಕುಳಿತಿರುವ ಆ ಮಹಾಮಹಿಮನೆ ಕೌರವರ ಸೇನಾಧಿಪತಿಯಾದ ಭೀಷ್ಮನು. ನೆರೆಗೂದಲಿನಿಂದ ತುಂಬಿರುವ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು. ಆತನು ನಿಮ್ಮ ಪೂಜ್ಯ ಪಿತಾಮಹನು. ಕುರುವಂಶದ ಕೀರ್ತಿ ಜ್ಯೋತಿಯು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಮಹಿಮನಿಗೆ ಒಮ್ಮೆ ನಮಸ್ಕರಿಸು ಅರ್ಜುನ. ಆಜ್ಞೆ ಮಾಧವ. ಭೀಷ್ಮನ್ ಕುರುಪಿತಃ ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಾಣಗಳನ್ನು ಸ್ವೀಕರಿಸು ದೇವ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬೇಕೆಂದೆನಿಸಿದರು. ಇದು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ವಾಸುದೇವ, ಅರಿಯಲಾಗದ ಘೋರ ಸಂದೇಶ ಆದಿಯೊಳಗೆ ಮೊಳಗಿದೆ. ಅರಿಯಲಾಗದ ಘೋರ ಸಂದೇಶ. ವಾಸುದೇವ, ಅರಿಯಲಾಗದ ಘೋರ ಸಂದೇಶ ಆದಿಯೊಳಗೆ ಮೊಳಗಿದೆ. ಅರಿಯಲಾಗದ ಘೋರ ಸಂದೇಶ.
ಮನದೊಳಗಿನ ಅಂಧಕಾರ ನೀಗಿಸು ನೀ ಭಾಸ್ಕರ. ಮನದೊಳಗಿನ ಅಂಧಕಾರ ನೀಗಿಸು ನೀ ಭಾಸ್ಕರ. ಸಹಿಸಲಾರೆ ತನುವಿನ ತಾಪ. ಅರ್ಜುನ, ಸಹಿಸಲಾರೆ ತನುವಿನ ತಾಪ. ದೇವಾದಿ ದೇವನೇ ಅರಿಯ ದೇವಾದಿ ದೇವನೇ ಅರಿಯಲಾರದ ಘೋರ ಸಂದೇಶ. ಆದಿಯೊಳಗೆ ಮೊಳಗಿದೆ ಅರಿಯಲಾಗದ ಘೋರ ಸಂದೇಶ. ದೇವಾ ದೇವಾ ಏನು ಹೇಳಲಿ ಪರಮಾತ್ಮ. ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆ, ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರೆಯಂತೆ ನನ್ನ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು, ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆಯು ಒಣಗುವುದು, ಗಾಂಡೀವವು ಕೈಯಲ್ಲಿ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದು ಏನಯ್ಯ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿತಿರುವುದನ್ನು ನೀನು ಬಲ್ಲೆ. ಮೂರು ಲೋಕದ ಸಾರ್ವಭೌಮತ್ವ ಪದವಿಯ ಆಸೆಗಾಗಿ ಇವರನ್ನು ವಧಿಸಲು ನನ್ನಿಂದ ಆಗದು. ರಥವನ್ನು ತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಹುತಾತ ಕಶ್ಮಲಮಿದಂ ವಿಷಮೇ ಸಮಪಸ್ಥಿರಂ ಅನಾರ್ಯಾಜುಷ್ಟಮ ಸ್ವರ್ಗಮ ಕೀರ್ತಿ ಕರಮಾರ್ಜುನ. ಕರಮಾರ್ಜುನ. ಅರ್ಜುನ, ಈ ವಿಷಮ ಸರದಲ್ಲಿ ಇಂತಹ ಕಶ್ಮಲ ಭಾವನೆ ನಿನ್ನಲ್ಲಿ ಏಕೆ ಉಂಟಾಯಿತು? ಕ್ಷತ್ರಿಯ ವೀರನಾದ ನೀನು ಏಡಿಯಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕವನ್ನು ಹಿಂಬಾಲಿಸಬೇಡ. ನರಕದ ಬಾಗಿಲನ್ನು ಹಿಂಬಾಲಿಸಬೇಡ. ನರನೆಂದು ಹೆಸರಾದ ನೀನು ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ನಿನ್ನ ಮನೋದೌರ್ಬಲ್ಯವನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಕಥಂ ಭೀಷ್ಮಂ ಸ್ಮಾಂ ಸಂಖ್ಯೆ, ಕಥಂ ಭೀಷ್ಮಂ ಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ. ದೇವಾ ದೇವಾ ಸ್ತುತಿ ಪರಿಯೋತ್ಸಾಮಿ, ಸ್ತುತಿ ಪರಿಯೋತ್ಸಾಮಿ ಪೂರ್ವಾರಿ ಮಧುಸೂದನ. ಆ ದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದಿಕ್ಕಿಸಿ ನೋಡು ದೇವ. ಭೀಷ್ಮನು ಪೂಜ್ಯ ಪಿತಾಮಹನು, ದ್ರೋಣನು ಅಷ್ಟ ಶಿಕ್ಷವನ್ನು ಕೊಟ್ಟ ಗುರು ಪೂಜಾರರಾದ ಇವರ ಮೇಲೆ ಬಾಣವನ್ನು ತೊಡಗುವುದೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲಾರೆ. ಸ್ವಜನವಧೆಯು ನನಗೆ ಸಮ್ಮತವಲ್ಲ ದೇವ. ಪಾರ್ಥ, ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಗಳನ್ನು ತೊಡುವಂತೆ ಆತ್ಮನು ಅಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ
ಬೇರೊಂದನ್ನು ಆಶ್ರಯಿಸುವನು. ಮರಣವು ದೇಹದ ವಿನಾಶವೇ ಹೊರತು ಅವಿನಾಶಿಯಾದ ಆತ್ಮದ ವಿನಾಶವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಆತ್ಮನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ಚಿಂತಿಸುವುದಿಲ್ಲ. ಭೀಷ್ಮ, ದ್ರೋಣ, ಕರ್ಣ, ನಾನು, ನೀನು ಅನೇಕ ಸಾರಿ ಜನ್ಮಿಸಿರುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಜನ್ಮಿಸಿದವನಿಗೆ ಮೃತ್ಯುವು, ಮೃತ್ಯುವಾದವನಿಗೆ ಪುನರ್ಜನ್ಮವು ನಿಶ್ಚಿತವಾಗಿರುವಾಗ ಆಗಬೇಕಾದ ಕೆಲಸಗಳಿಗೆ ಮೂಢನಂತೆ ಚಿಂತಿಸಿ ಫಲವಿಲ್ಲ. ಅರ್ಜುನ, ನೀನು ಕ್ಷತ್ರಿಯ, ಯುದ್ಧ ನಿನ್ನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ದೇವ, ಈ ಯುದ್ಧವನ್ನು ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ಶ್ವೇತಾಧಿಕ್ಯದಿಂದ ಸರ್ವಾಂಗಗಳು ನಿಷ್ಕ್ರಿಯವಾಗುವು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗುವೆನು. ದೇವ, ಈ ಯುದ್ಧವೇ ಹೊರತು ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಅರ್ಜುನ, ದೇಹಂ ಅಸ್ಥಿರಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿರೇ 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 ಬರಿದೇಕೆ ಕಳವಳ ಪಡುವೆ ಮರುಳೇ ಬರಿದೇಕೆ ಕಳವಳ ಪಡುವೆ ಮರುಳೇ. ಅರ್ಜುನ, ಸ್ವಧರ್ಮ ಪಾಲನೆಗೆ ಪ್ರಾಣವನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆ ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮ ಪಾಲನೆ ಉಲ್ಲಂಘನೆ ಮಾಡಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿಗೆ ಭಾಜನನಾಗುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ನಿನ್ನನ್ನು ಏಡಿ ಎಂದು ಹೀಯಾಳಿಸುವರು, ಮಿತ್ರರು ವಂಚಕನೆಂದು ನಿಂದಿಸಿರುವವರು. ಆದುದರಿಂದ ಈ ನಿನ್ನ ಮನೋದೌರ್ಬಲ್ಯವನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾಗು. ಅಜ್ಞಾನಿಯಂತೆ ಕರ್ಮಭ್ರಷ್ಟನಾಗಬೇಡ. ಜನಾರ್ದನ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯು ಅಥವಾ ಧರ್ಮ ಶಾಸನಾಸನವು? ಉಭಯ ಭ್ರಷ್ಟನಾಗಂತೆ ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನ ಮಾ ಕರ್ಮಫಲ ಹೇತೃಭುವ ಸಂಗೋಸ್ತಿ ಕರ್ಮಣಿ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು, ನಿರ್ದಿಷ್ಟ ಕರ್ಮವನ್ನಾಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಭಾವವನ್ನು ಹೊಂದಿ ಕರ್ತವ್ಯಾಚರಣೆಯಲ್ಲಿ ತೊಡಗುವುದೇ ಮಾನವನ ನಿಜವಾದ ಕರ್ಮ. ಏಳು ಅರ್ಜುನ, ಅಸ್ತ್ರವನ್ನು ತೊಡು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆ. ಅರ್ಜುನ, ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮವೇಗಿ, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾನು ನೀನು ಅನೇಕ ಸಾರಿ ಈ ಭೂಮಿಯ ಮೇಲೆ ಜನ್ಮಗ್ರಹಣ ಮಾಡಿರುವೆವು. ಅದರ ನೆನಪು ನನಗಿದೆ, ನಿನಗಿಲ್ಲ. ನಾನು ಜನ್ಮ ಜರಾಹಿತನು, ಅವ್ಯಾವ ಆತ್ಮನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಭೂಮಿಯ ಮೇಲೆ ಧರ್ಮದ ನಾಶವಾಗುವುದೋ, ಅಧರ್ಮ ಉದ್ಧಾರವಾಗುವುದೋ, ಆಗ ನಾನು ಜನ್ಮಗ್ರಹಣ ಮಾಡಿದೆನು. ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ವಾಸುದೇವ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ದಯಮಾಡಿ ಉತ್ತರವನ್ನು ಕರುಣಿಸು ಮಹಾಮಹಿಮನೆ. ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ
ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣೆ ಮಾಡಿರುವೆನು. ಜಲಮಯನಾಗಿ ಪ್ರಾಣಿಗಳಿಗೆ ಜೀವದಾನ ಮಾಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವೃದ್ಧಿಸುವೆನು. ವಾಯುವಾಗಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಸೃಷ್ಟಿಯನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ಮನುಷ್ಯನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಸರ್ವಾಂತರ್ಯಾಮಿಯು ಬಹುರೂಪಾತ್ಮಕವಾದ ಜಗತ್ತಿನ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಾಂತರ್ಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾವಸ್ತುವು ನಾನೇ. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರನ ಕಾಂತಿಯು ನನ್ನದು. ಮನುಷ್ಯರಲ್ಲಿನ ಪೌರುಷವು ನಾನು. ವೇದಗಳಲ್ಲಿನ ಓಂಕಾರವು ನಾನು. ನಾನು ರುದ್ರರಲ್ಲಿ ಶಂಕರನು, ದೇವತೆಗಳಲ್ಲಿ ಇಂದ್ರನು, ಪರ್ವತಗಳಲ್ಲಿ ಮೇರುವು, ವೇದಗಳಲ್ಲಿ ಶಾಮವು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ಇವುಗಳ ನನ್ನ ವಿಭೂತಿಯು ಅಗಣ್ಯ, ಅನನ್ಯ, ಅಭೇದ್ಯ. ಇವುಗಳ ಒಂದಲ್ಪ ಮಾತ್ರದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಈ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿ ನನ್ನನ್ನು ಕೃತಜ್ಞನಾಗಿ ಮಾಡುವೆ. ಅರ್ಜುನ, ತಥಾಸ್ತು ಅರ್ಜುನ. ನಾನು ಕರಾಳ ಕಾಲಸ್ವರೂಪನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಕಲ ಯೋಧರನ್ನು ಒಂದೇ ಸಾರಿಗೆ ಆಪೋಷಣೆ ಮಾಡಿಕೊಂಡು ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತಕ್ಕೆ ಮಾತ್ರ ನನಗೆ ಸಹಾಯಕನಾಗು. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು ಅರ್ಜುನ. ಆಹಾ, ಎಂತ ಭಯಾನಕವಾದ ರೂಪು! ಮಾನವನ ಚಕ್ಷುಗಳಿಂದ ಇದನ್ನು ನೋಡಲಾಗದು. ಈ ಪ್ರಭು, ಕೈ ಕಾಲುಗಳು ಕಂಪಿಸಿರು, ವಾಕ್ ಪೂರ್ತಿ ಇಲ್ಲ. ಕರುಣಾಮಯನಿ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡಿ ನನ್ನನ್ನು ಕೃತಜ್ಞನಾಗಿ ಮಾಡು. ಭಯವನ್ನು ಬಿಡು ಪ್ರಾಣಶಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನಾವಿಯು ಪಥಭ್ರಷ್ಟವಾಗದಂತೆ ಮುನ್ನಡೆಸಿ ದಡ ಸೇರಿಸಲು ನಾನು ಕರ್ಣಧಾರನಾಗಿರುವೆನು. ತೆಗೆದುಕೋ ಈ ಮಂತ್ರಪೂರಿತವಾದ ಅಸ್ತ್ರಗಳನ್ನು, ಒಳಗಿಸು ಕುರುಕ್ಷೇತ್ರದ ರಣಬೇರಿಯನ್ನು ಪಾರ್ಥ. ಆಜ್ಞೆ ಮಾಧವ. ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಶ್ರೀಕೃಷ್ಣ ಮಂಗಳಂ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ಅಕ್ಷಯವನಿತ್ತು ಸಂರಕ್ಷಿಸೆನ್ನಿನು ಪಕ್ಷಿ ವಾಹನನೇ. ಅಕ್ಷಯವನಿತ್ತು ಸಂರಕ್ಷಿಸೆನ್ನನು ಪಕ್ಷಿ ವಾಹನನೇ. ದೇವಾದಿಗಳಂ ಕಾರುಣ್ಯ ಪೂಜಿತ ಲೋಕಾದಿ ಸೇವಿತ ವಿಮಲ ಸಂಪೂರಿತ ಲೋಕಾದಿ ಸೇವಿತ ಅಮರ ನಾರಾಯಣ ವಿಮಲ ಸಂಪೂರಿತ ಲೋಕಾದಿ ಸೇವಿತ ಐ ಕೃಷ್ಣ ಮಂಗಳಂ ಕಾರುಣ್ಯ ಪೂರಿತ ಲೋಕಾದಿ ಸೇವಿತ. महात्मा की, सत्यनारायण की, परशुरामूर्ति की, ಭಾರತ ಮಾತಾ ಕಿ, ಮಲೆ ಮಹದೇಶ್ವರ ಸ್ವಾಮಿ ಕಿ. ಹಾಲುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, 77 ಮಲೆ ಒಳಗೆ ತಪ್ಪದೆ ನಾಟ್ಯವಾಡುವಂತ ಮಲೆ ಮಹದೇಶ್ವರ ಭಾಗ ಉಜ್ಜಯಿನಿ ಮಾತ್ಮಲಯ.